ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಗಟ್ಟಿಬೇಳೆನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮೂಲಕ ರೆಸಿಪಿ ಅನಿಸಿಕೆನ ತಿಳಿಸಿ. ಬನ್ನಿ, ಇದು ಯಾವ ರೀತಿ ಮಾಡೋದಂತ ನೋಡೋಣ. ನೋಡ್ರಿ, ಗಟ್ಟಿಬೇಳೆ ಮಾಡಾಕ ನಾನು ಇಲ್ಲಿ ಏನು ಹಾಕಿನಿ ಅಂದ್ರೆ ಮೊದಲು ಹುಂಚಿಕೆ ಹಾಕಿನಿ. ಬ್ಯಾಳಿ ಚಂದಾಗಿ ಕುಕ್ಕರ್ನಾಗ ಕುದಿಸ್ಕೊಂಡೀನಿ. ಹುಂಚಿಕೆ ಹಾಕಿನಿ, ಅದ್ರ ಮೇಲೆ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಬೆಳ್ಳುಳ್ಳಿನ ಹಸಿ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕೋಬೇಕು. ಇದಕ್ಕೆ ಇಲ್ಲಿ ನಾನು 1.5 ಚಮಚದಷ್ಟು ಖಾರನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ್ರಂತ. ಈ ಪಲ್ಯ ನಿಮಗೆ 2-3 ದಿವಸ ಇಟ್ಕೊಂಡು ತಿಂದ್ರು ಏನೇನು ಹಾಳಾಗೋದಿಲ್ಲ. ಭಾಳ ಚಲೋ ಇರ್ತದ. ಟೂರ್ಗೆಲ್ಲ ಹೋಗೋರಿಗೆ, ಬುತ್ತಿ ಕಟ್ಟೋರಿಗೆ ಇದು ಗಟ್ಟಿಬೇಳೆ ಅನ್ನೋದು ಭಾಳ ರುಚಿ ಇರ್ತದ. ಗಟ್ಟಿಬೇಳೆ ಅಂದ್ರೇ ಅದು ಒಂದು ಥರ ಟೇಸ್ಟ್, ಅದು ಸೂಪರ್ ಟೇಸ್ಟ್. ಅದು ಇದು ಯಾವುದಕ್ಕಾದ್ರೂ ತಿನ್ಬೋದು ನೀವು. ಬಿಸಿ ಅನ್ನಕ್ಕೆ ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಭಾಳ ರುಚಿ ಇರ್ತದೆ. ಹಾಗೆ ಮತ್ತಿದು ಏನಪ್ಪ ಅಂದ್ರೆ ರೊಟ್ಟಿ ಜೊತೆಗೆ, ಚಪಾತಿಗೆ, ಪೂರಿಗೆ ಎದಕ್ಕಾದ್ರೂ ತಿನ್ರಿ ನೀವು. ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಇದು. ಈಗ ಇದಕ್ಕೆ ಕರಿಬೇವು ಹಾಕೊಳತ್ತೀನಿ. ಎಲ್ಲ ಹಸಿದೇ ಇರ್ತದೆ, ಒಗ್ಗರಣೆ ಮಾಡೋ ಹಂಗಿಲ್ಲ. ಎಲ್ಲ ಈ ರೀತಿ ನಾವು ಹಾಕೊಂಡ್ಬಿಡ್ಬೇಕು. ಇದನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ಎಣ್ಣೆ ಹಾಕ್ಕೋಬೇಕ್ರಿ. ಇದನ್ನೆಲ್ಲ ಹಾಕೊಂಡು ಏನು ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಹಾಗೆ ಇದನ್ನ ಮುಚ್ಚಿ 1-2 ನಿಮಿಷ ಚಂದಾಗಿ ಕುದಿಸ್ಬೇಕಿದು. ಕುದಿಸಿದ್ರೆ ಇದು ಭಾಳ ಮಸ್ತ್ ಬರ್ತದೆ. ಹಿಂಗೆ ಕುದಿದ್ರೆ ಅದು ಚಂದ ರುಚಿ ಬರ್ತದ. ಈಗೆಲ್ಲಾನು ಕುದಿಲಿ ಅದು. ನೋಡ್ರಿ, ಈಗ ಇದು ಚಂದ ಕುದಿಯಾಕತ್ತದ. ನಾನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಮಿಕ್ಸ್ ಮಾಡ್ಕೋಬೇಕಿದು ಚಂದಾಗೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಏನಪ್ಪ ಅಂದ್ರೆ ಜವಾರಿ ಬ್ಯಾಳಿ ಇವು, ಅಂದ್ರೆ ನಾಟಿ ಬ್ಯಾಳಿ ಇವು, ತೊಗರಿ ಬ್ಯಾಳಿ. ಭಾಳ ಜಲ್ದಿ ಕುದ್ದು ಮೆತ್ತಗಾಗಿ ಬಿಡ್ತಾವು. ಇದಕ್ಕೆ ಮುಗ್ಸೋದೇನು ಬೇಕಾಗಿಲ್ಲ. ಬ್ಯಾಳಿ ಕುದ್ದಿದ್ದಿಲ್ಲ ಅಂದ್ರೆ ಮುಗಿಸ್ಬೇಕಾಗ್ತದೆ. ಹುಟ್ಟು ಬರ್ತದೆ ಮುಗಿಸೋಂಥದ್ದು ಗುಂಡ. ಆ ಗುಂಡಿಲೇ ಮುಗಿಸ್ಬೇಕಾಗ್ತದೆ ಬ್ಯಾಳಿ. ಇದಕ್ಕೇನು ಇಲ್ಲ ನೋಡಿ, ಇಷ್ಟ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಇನ್ನೂ ಗಟ್ಟಿ ಬರಬೇಕು. ಅದು ಇಷ್ಟದ ಪ್ರಕಾರ ಗಟ್ಟಿಬೇಳೆ ಗಟ್ಟಿನೇ ಆಗಬೇಕು. ಆದ್ರೆ ನನಗೆ ಭಾಳ ಗಟ್ಟಿ ಆದ್ರೆ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ತಿಳುವಾಗೆ ಮಾಡ್ಕೋತೀನಿ. ಇದನ್ನ ಈಗ ಏನು ಮಾಡ್ಬೇಕಂದ್ರೆ, ನೀವು ಒಂದ್ಸತಿ ಹಾಕಿ ಕುದಿಸ್ಕೊಂಡ್ಮೇಲೆ ಏನು ಮಾಡ್ತೈತಿ, ಇದು ತಳ ಹಿಡ್ಕೊಳಕ್ಕೆ ಶುರು ಮಾಡ್ತೈತಿ. ಅವಾಗ ಏನು ಮಾಡಬೇಕು, ಈ ಥರ ಕೈ ಆಡಿಸ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕು. ನೀವು ಎಷ್ಟು ಕುದಿಸ್ತಿರಲ್ಲ ಅಷ್ಟು ಚಂದ ಬರ್ತದೆ. ಇದು ಟೇಸ್ಟ್ ಕೂಡ ಅಷ್ಟೇ ಭಾರಿಯಾಗಿರ್ತದೆ. ಇದನ್ನ ಸ್ವಲ್ಪ ಹಿಂಗೆ ಕುದಿಸ್ಕೊಂತ ನಾವು ಕೈ ಆಡಿಸ್ಕೊಂಡು ತಿರಬೇಕು. ಇಲ್ಲೊಂದು ತಳ ಹಿಡ್ಕೊತಂದ್ರೆ ಹೊತ್ತಿತ್ತಂದ್ರೆ ಚಲೋ ಆಗೋದಿಲ್ಲ ಅದು. ಇದೇ ಗಟ್ಟಿಬೇಳೆ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ್ದು ಗಟ್ಟಿಬೇಳೆ ಇದು. ಇನ್ನು ಕುದಿಬೇಕ್ರಿ ಇದು. ನೋಡ್ರಿ, ಈಗ ಗಟ್ಟಿಬೇಳೆ ಆಗೈತಿ ನೋಡ್ರಿ, ಗಟ್ಟಿ ಬಂದದಲ್ಲ. ಈ ಥರ ಗಟ್ಟಿ ಆಗಬೇಕು. ಇವಾಗ ಗಟ್ಟಿಬೇಳೆ ರೆಡಿ ಆಗೈತಿ. ನೋಡ್ರಿ, ಚಪಾತಿ ಗಟ್ಟಿಬೇಳೆ ರೆಡಿ ಆಗ್ಯದ. ಇದೇ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಗಟ್ಟಿಬೇಳೆ. ನೀವು ಕೂಡ ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ. ನಿಮಗೂ ಕೂಡ ಇಷ್ಟ ಆಗ್ತದ. ಟ್ರೈ ಮಾಡಿ. ನೀವು ಕೂಡ ಮಾಡಿ ಇದನ್ನ ಟೇಸ್ಟ್ ಹೆಂಗೆ ಬಂತು ಅಂತ ನಮಗೆ ಹೇಳ್ರಿ.